ನಮಸ್ಕಾರ ವೀಕ್ಷಕರೇ. ಕಾಲ ನಿರ್ಣಯ ಬುಕ್ಕಲ್ಲಿರುವಂಥ ಎಷ್ಟೋ ವಿಷಯಗಳನ್ನ ತಿಳಿಸಿದ್ದೀನಿ. ಏನು ಸ್ವಾಮಿ ಯಾವಾಗಲೂ ಕಾಲ ನಿರ್ಣಯ ಅದು ಇದು ಕತೆ ಹೇಳ್ತಾ ಇರ್ತೀರಾ, ಪ್ರಳಯ ವಿನಾಶ ಅಂತ ನಿಮ್ಗೆ ಅನ್ನಿಸ್ಬೋದು. ನಾನು ಇಲ್ಲಿ ಕತೆ ಹೇಳ್ತಾ ಇಲ್ಲ. ಇಲ್ಲಿ ಮಾಡ್ತಾ ಇರೋ ಕೆಲಸ ಏನು ಅಂದ್ರೆ, ಕಾಲ ನಿರ್ಣಯ ಬುಕ್ಕಲ್ಲಿ ವಚನಗಳ ಸ್ವರೂಪದಲ್ಲಿ ಕೆಲವಷ್ಟು ವಿಷಯಗಳನ್ನ ಬರೆದಿದ್ದಾರೆ. ಅಂದ್ರೆ ನಮ್ಮ ಸಾಮಾಜಿಕ ರಾಜಕೀಯ ಬದಲಾವಣೆಗಳು ಯಾವ ತರ ಆಗ್ತಾ ಇರುತ್ತೆ, ಪ್ರಕೃತಿ ಅದಕ್ಕೆ ಯಾವ ರೀತಿ ರಿಯಾಕ್ಟ್ ಮಾಡ್ತಾ ಇರುತ್ತೆ ಅನ್ನೋ ವಿಷಯಗಳನ್ನ ಈ ಬುಕ್ಕಲ್ಲಿ ಅಚ್ಚುಕಟ್ಟಾಗಿ ಬರೆದಿದ್ದಾರೆ. ಇದನ್ನ ತಿಳ್ಕೊಳ್ಳೋ ಕೆಲಸ ನಾನು ಮಾಡ್ತಾ ಇರ್ತೀನಿ, ಜನರಿಗೆ ತಿಳಿಸೋ ಕೆಲಸ ಮಾಡ್ತಾ ಇರ್ತೀನಿ. ಕಾರಣ ಇದರಲ್ಲಿ ಎಷ್ಟೋ ವಿಷಯಗಳು ನಾವು ಅರ್ಥ ಮಾಡ್ಕೋಬೇಕಾಗಿರೋದಿದೆ, ಯಾವ ದಾರಿನಲ್ಲಿ ಹೋಗ್ಬೇಕು ಅಂತ ತಿಳ್ಕೊಬೇಕಾಗಿರೋದಿದೆ. ಅದನ್ನ ತಿಳ್ಕೊಳ್ಳೋದ್ರಿಂದ ಏನ್ ಯೂಸು ಅಂತ ಕೆಲವಷ್ಟು ಜನಕ್ಕೆ ಡೌಟ್ ಬಂದ್ಬಿಡ್ಬೋದು. ತಿಳ್ಕೊಳ್ಳೋದ್ರಿಂದ ಯೂಸ್ ಇದೆ, ನಾವು ಯಾವ ದಾರಿ ಸರಿ ಅಂತ ಚೂಸ್ ಮಾಡ್ಬೋದಾಗಿದೆ. ಒಂದು ಎಕ್ಸಾಂಪಲ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈಗ ಯಾವುದೋ ಒಂದು ಊರಲ್ಲಿ ಪ್ರಳಯ ಬರುತ್ತೆ ಅಂತ ಕಾಯ್ತಾ ಇದ್ದಂಥ ವ್ಯಕ್ತಿ ಇದ್ದ. ಮೂವಿಗಳು ಮಾಡಿ ಹಾಕಿದ್ದಾರೆ. ಅಂದ್ರೆ ನಾನು ಪ್ರಳಯ ಬುಕ್ಕಲ್ಲಿ ಎಕ್ಸ್ಪ್ಲೇನ್ ಮಾಡುವಾಗಲೂ ನಿಮ್ಗೆ ಹಾಕಿದ್ದೀನಿ, ತಿಳಿಸಿದ್ದೀನಿ. ಅವನೇನ್ ಮಾಡ್ತಾನೆ, ಬೆಟ್ಟದ ಮೇಲೆ ಹೋಗಿ ಮನೆ ಕಟ್ಕೊಂಡಿರ್ತಾನೆ. ಬೆಟ್ಟದ ಕೆಳಗಡೆ ಎಷ್ಟೋ ಜನ ಬದುಕ್ತಾ ಇರ್ತಾರೆ. ಏನ್ ನನ್ನ ಮಗನ್ ಬುದ್ಧಿ ಇದೆಯಾ, ಹೋಗಿ ಬೆಟ್ಟದ ಮೇಲೆ ಮನೆ ಕಟ್ಕೊಂಡಿದ್ದಾನಲ್ಲ, ದಿನ ಏನಿಲ್ಲ ಅಂದ್ರೆ ಬೆಟ್ಟ ಹತ್ಬೇಕು ಅಂದ್ರೆ 1.5-2 ಕಿಲೋಮೀಟರ್ ಹತ್ಬೇಕಾಗುತ್ತೆ. ಇನ್ ಬೆಟ್ಟದ ಕೆಳಗಡೆ ಇರೋರೆಲ್ಲ ಆರಾಮಾಗಿ ಬದುಕ್ತಾ ಇರ್ತಾರೆ, ಇವ್ನು ಕಷ್ಟಪಟ್ಟು ಬೆಟ್ಟದ ಮೇಲೆ ಹೋಗಿ ಬದುಕ್ತಾ ಇರ್ತಾನೆ. ಜನ ಎಲ್ಲ ಅದೇ ಬೈತಾ ಇರ್ತಾರೆ, ಯಾವಾಗ ಆಗುತ್ತೆ ಗುರು ಅಂತ ಅವನ್ನ ಕೇಳ್ತಾ ಇರ್ತಾರೆ. ಅವನು ಒಂದೇ ಮಾತು ಹೇಳ್ತಾನೆ, ಇನ್ನೊಂದು 3 ವರ್ಷಕ್ಕೆ ಆಗುತ್ತೆ ಅಂತ. ಎಲ್ಲ ಡೇಟ್ ಬರೆದಿಟ್ಕೋ ಅಂತ ಡೇಟ್ ಬರುತ್ತಕ್ಕೆ ಕಾಯ್ತಾ ಇರ್ತಾರೆ. ಆ ಡೇಟ್ ಬಂದಾಗ ಮಳೆ ಅನ್ನೋದು ಬರುತ್ತೆ, ಬಟ್ ಆದ್ರೆ ಅವನು ನೀರಲ್ಲಿ ಕೊಚ್ಕೊಂಡು ಹೋಗುವಂತ ಮಳೆ ಬರುತ್ತೆ ಅಂತ ಹೇಳಿರ್ತಾನೆ. ಅಲ್ಲೇನಾಗುತ್ತೆ, ಒಂದು 3 ಅಡಿ ತನಕ ನೀರ್ ನಿಲ್ಲುತ್ತೆ, ಅದಕ್ಕಿಂತ ಜಾಸ್ತಿ ಮಳೆ ಬರೋದಿಲ್ಲ. ಜನ ಎಲ್ಲ ಅವನ ಅಣಗಿಸೋದಕ್ಕೆ ಶುರು ಮಾಡ್ತಾರೆ. ನೋಡ್ದಾ, ನೀನ್ ಹೇಳ್ತಾ ಇದ್ದೆ ಮಳೆ ಬರುತ್ತೆ ಕೊಚ್ಕೊಂಡು ಹೊರಟೋಯ್ತದೆ ಅಂತ. ಎಷ್ಟು ಬಂದು ಮಾಮೂಲಿ ಮಳೆಗಿಂತ ಒಂಚೂರು ಜಾಸ್ತಿ ಬಂದಿದೆ ಅಷ್ಟೇ, ನೀನು ಬುದ್ಧಿ ಇಲ್ದೇ ಇರೋನು ಆ ತರ ಬದುಕ್ತಾ ಇದೀಯಾ, ಬಾ ಮತ್ತೆ ಬೆಟ್ಟ ಎಳೆದ್ಬಿಟ್ಟು ಕೆಳಗಡೆ ಬಾ ಅಂತ ಕರೆಯೋದಕ್ಕೆ ಶುರು ಮಾಡ್ತಾರೆ. ಅವನಿದ್ದವನು ಇಲ್ಲ ಬಂದೇ ಬರುತ್ತೆ, ಆ ದಿನಕ್ಕೋಸ್ಕರ ನಾನು ಕಾಯ್ತೀನಿ ಅಂತ ಕಾಯೋದಕ್ಕೆ ಶುರು ಮಾಡ್ತಾನೆ. ಅದೇನಾಗುತ್ತೆ, 1 ವರ್ಷ ಕಳೀತು, 2 ವರ್ಷ ಕಳೀತು, 3 ವರ್ಷ ಕಳೀತು, 4ನೇ ವರ್ಷ ಮತ್ತೆ ದೊಡ್ಡ ಮಟ್ಟದ ಮಳೆ ಬಂದು ಮನೆಗಳು ಕೊಚ್ಕೊಂಡು ಹೋಗೋ ಪರಿಸ್ಥಿತಿ ಬರುತ್ತೆ. ಆಗ ಎಲ್ಲ ಜನ ಏನ್ ಮಾಡ್ತಾರೆ, ಬೆಟ್ಟದ ಮೇಲೆ ಓಡೋದಕ್ಕೆ ಶುರು ಮಾಡ್ತಾರೆ. ಅವತ್ತು ಇವನು ಹೇಳ್ತಾನೆ, ನಾನು ಹೇಳ್ತಾ ಇದ್ನಲ್ಲ, ಹೇಳಿ ಡೇಟ್ಗೆ ಆಗುತ್ತೆ ಅಂತ ಯಾರು ಕೂಡ ಬರ್ದಿಡೋದಕ್ಕಾಗೋದಿಲ್ಲ. 1 ವರ್ಷ ಲೇಟ್ ಆಗ್ಬೋದು. ಏಕೆಂದ್ರೆ ಈ ಗ್ರಹಗಳ ಚಲನೆ ಅನ್ನೋದನ್ನ ಯಾರು ಎಕ್ಸಾಕ್ಟ್ ಆಗಿ ಹೇಳೋದಕ್ಕಾಗೋದಿಲ್ಲ. ನಮ್ಮ ಭೂಮಿ ಮೇಲೆ ಅಂತ ಶಕ್ತಿ ಯಾರಿಗೂ ಇಲ್ಲ. ಬದಲಾವಣೆಗಳಾಗ್ತಾ ಇರುತ್ತೆ, ಬಟ್ ಕೆಲವೊಂದು ನಡೆಯುತ್ತೆ. ಟೈಮ್ ಅನ್ನೋ ತಗೋಬಹುದು, ಒಂದೊಂದ್ಸಲ ಬೇಗನೂ ಆಗ್ಬೋದು, ಒಂದೊಂದ್ಸಲ ಲೇಟಾಗೂ ಆಗ್ಬೋದು. ಅಂತ ಟೈಮ್ ಬರೋ ತನಕ ಕಾಯ್ಬೇಕಾಗುತ್ತೆ. ಆದ್ರೆ ನಮ್ಮ ಎಚ್ಚರಿಕೆ ನಾವು ಮಾಡ್ಕೊಳ್ಳಿಲ್ಲ ಅಂದ್ರೆ ಈಗ ಆದಂತ ಅನಾಹುತಗಳನ್ನ ಅನುಭವಿಸ್ಬೇಕಾಗುತ್ತೆ ಅಂತ ಅಲ್ಲಿದ್ದವ್ರಿಗೆ ಬುದ್ಧಿ ಹೇಳ್ತಾನೆ. ಆಗ ಜನರಿಗೆ ನಂಬಿಕೆ ಬರುತ್ತೆ ಯಾವ್ದು ಸರಿ ಯಾವ್ದು ತಪ್ಪು ಅಂತ ಎಚ್ಚರಿಸೋ ಕೆಲಸ ನಾವು ಮಾಡ್ತಾ ಇರ್ತೀವಿ. ಕಾಲಜ್ಞಾನದಲ್ಲಿರೋ ವಿಷಯಗಳೆಲ್ಲ ನಾಳೆ ಬೆಳಗ್ಗೆನೆ ಆಗೋಗ್ಬಿಡುತ್ತೆ. 2024ರಿಂದ ಶುರು ಆಗುತ್ತೆ ಅಂತ ತುಂಬಾ ವಿಡಿಯೋಗಳು ನಿಮಗೆ ಬಂದ್ಬಿಟ್ಟಿರೋದ್ರಿಂದ ಜನ ಏನ್ ಅನ್ಕೊಳ್ತೀರಾ, ಅಯ್ಯೋ ಎಷ್ಟೋ ವಿಡಿಯೋಗಳು ನೋಡ್ಬಿಟ್ಟು ಸಾಕಾಗೋಗಿದೆ. ಈ ಕಾಲಜ್ಞಾನದಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರೋ ತುಂಬಾ ವಿಷಯಗಳಿದೆ. ಕಾಲಜ್ಞಾನ ನಮ್ಗೆ ಜೀವನದ ಪಾಠ ಕೂಡ ಕಲಿಸುತ್ತೆ. ಎಷ್ಟೇ ಸಂಪಾದನೆ ಮಾಡಿದ್ರು ಕೊನೆಗೆ ಹೋಗೋದು ಮಣ್ಣಿಗೆ ಅಂತ ಎಷ್ಟೇ ಜನ ಹೇಳಿದ್ರು ಯಾರು ಅರ್ಥ ಮಾಡ್ಕೊಳ್ಳೋದಿಲ್ಲ. ಆದ್ರೆ ಕಾಲಜ್ಞಾನ ಹೇಳಿದ್ರೆ ಮಾತ್ರ ಕೆಲವಷ್ಟು ಜನ ನಂಬ್ತಾರೆ. ಆ ದಾರಿನಲ್ಲಿ ನಾವು ಕೂಡ ಇದ್ದೀವಿ. ಪ್ರಳಯ ಆಗುತ್ತೆ, ವಿನಾಶ ಆಗುತ್ತೆ, ಅದು ಸೆಕೆಂಡ್ರಿ, ಬಿಟ್ಬಿಡಿ. ಅದು ಮುಂದೆ ಇನ್ನೊಂದು 3 ವರ್ಷಕ್ಕಾಗ್ಬೋದು, 4 ವರ್ಷಕ್ಕಾಗ್ಬೋದು, 5 ವರ್ಷಕ್ಕಾಗ್ಬೋದು, ಬೇರೆ ಇದೆಲ್ಲ ಆಗ್ತಾ ಇರುತ್ತೆ. ಆದ್ರೆ ಕೆಲವಷ್ಟು ನಮ್ಮ ಕೈಯಲ್ಲಿರುತ್ತೆ, ಬದಲಾಯಿಸೋದು ನಮ್ಮ ಕೈಯಲ್ಲಿರುತ್ತೆ. ಅಂತ ಬದಲಾಯಿಸೋ ಕೆಲಸ ಪ್ರಯತ್ನ ಮಾಡ್ತಾ ಇದ್ದೀನಿ ನಾನು ಕೂಡ. ನಮಗ್ ಗೊತ್ತಿರುತ್ತೆ, ಹೌದು ಈ ಜಾಗದಲ್ಲಿ ಅನಾಹುತ ಆಗುತ್ತೆ ಅಂತ ಗೊತ್ತಿದ್ದು ಸುಮ್ಮನೆ ಇರ್ತೀವಿ ಅಂದ್ರೆ ತಪ್ಪಾಗುತ್ತೆ. ಅದನ್ನ ಬದಲಾಯಿಸೋ ಕೆಲಸ ಮಾಡಿದ್ರೆ 4 ಜನ ಜೀವ ಉಳಿಯುತ್ತೆ, 4 ಜನಕ್ಕೆ ಬದುಕು ಕಟ್ಕೊಟ್ಟಂತ ಕೆಲಸ ಮಾಡಿದ ಖುಷಿ ನಮಗೂ ಸಿಗುತ್ತೆ. ಅಂತ ಕೆಲಸ ನಾವು ಮಾಡ್ತಾ ಇರ್ತೀವಿ. ಕೆಲವಷ್ಟು ಜನ ಇದಕ್ಕೆ ಬೈಕೋಬಹುದು, ಬಿಡಿ ಏನೇನೋ ಹೇಳ್ತಿರ್ತೀರಾ ಅಂತ. ನಾವೇನು ಹೇಳ್ತಾ ಇಲ್ಲ ಸ್ವಾಮಿ, ಇಲ್ಲಿ ಎದುರಿಸ್ತಾ ಇಲ್ಲ, ಎಚ್ಚರಿಸೋ ಕೆಲಸ. ಏನಂದ್ರೆ ಅವರು ಆಗಿನ ಕಾಲದಲ್ಲಿ ಕೆಲವಷ್ಟು ವಿಷಯಗಳನ್ನ ಬರೆದು ಹೋಗಿರ್ತಾರೆ. ಹಿರಿಯರು ಅಂದ್ರೆ ಏನೋ ಒಂದು ಕಾರಣಕ್ಕೋಸ್ಕರ ಕೆಲವಷ್ಟನ್ನ ಮಾಡಿರ್ತಾರಲ್ಲ, ಅದನ್ನ ನಾವು ಅರ್ಥ ಮಾಡ್ಕೋಬೇಕು. ಅದಕ್ಕೋಸ್ಕರ ಈ ವಿಷಯಗಳನ್ನ ತಿಳಿಸ್ತಾ ಇರ್ತೀನಿ. ಕೆಲವೊಂದು ಇದನ್ನು ಓದುವಾಗ ನನಗೆ ಎಷ್ಟೋ ವಿಷಯಗಳು ಅರ್ಥ ಆಗಿರಲ್ಲ. ಒಬ್ಬೊಬ್ರು ಅದನ್ನ ಕಮೆಂಟ್ಸ್ ಹಾಕಿ ಇದು ಈಗಲ್ಲ ಹೀಗೆ ಅಂತ ತಿಳಿಸಿದಾಗ ಆ ವಿಷಯಗಳು ಅರ್ಥ ಆಗುತ್ತೆ. ಒಬ್ಬೊಬ್ರು ಒಂದೊಂದು ವಿಷಯದಲ್ಲಿ ಎಕ್ಸ್ಪರ್ಟ್ ಆಗಿರ್ತಾರೆ. ನಾನು ಎಲ್ಲಾ ವಿಷಯನೂ ಇಲ್ಲಿ ತಿಳಿಸ್ತಾ ಇರೋದ್ರಿಂದ ಒಂದು ಕ್ಲಾರಿಟಿ ಅನ್ನೋದು ಜನಕ್ಕೆ ಸಿಗುತ್ತೆ. ಈಗ ವೀರಬ್ರಹ್ಮೇಂದ್ರ ಸ್ವಾಮಿಗಳ ವಿಷಯಗಳು ಡಿಸ್ಕಸ್ ಮಾಡಿದ್ದೀವಿ, ಅಚ್ಯುತಾನಂದ ದಾಸ್ ಅವರ ವಿಷಯಗಳು ಡಿಸ್ಕಸ್ ಮಾಡಿದ್ದೀವಿ, ಈಗ ಶರಣರು ಬರೆದಿರುವಂತ ವಿಷಯಗಳನ್ನ ಡಿಸ್ಕಸ್ ಮಾಡ್ತಾ ಇರ್ತೀವಿ. ಎಲ್ಲಾದ್ರಿಂದ ನಮಗ್ ಸಿಗುವಂತದ್ದು ಏನು ಅಂದ್ರೆ ಒಂದು ಕ್ಲಾರಿಟಿ ಅನ್ನೋದು ಸಿಗುತ್ತೆ. ಯಾವುದು ಸರಿ ಯಾವುದು ತಪ್ಪು ಅನ್ನೋದು ಸಿಗುತ್ತೆ. ಅದರಲ್ಲಿ ಕೆಲವಷ್ಟು ಸಾಮಾಜಿಕ ರಾಜಕೀಯ ಇದನ್ನ ಮೇನ್ ಅಳವಡಿಸ್ಕೋಬೇಕಾಗತ್ತೆ. ರಾಜಕೀಯದಿಂದ ಏನಾಗುತ್ತೆ, ರಾಜಕೀಯದ ಬಗ್ಗೆ ನೀವು ಯಾಕೆ ಜಾಸ್ತಿ ವಿಷಯಗಳನ್ನ ತಗೊಳ್ತಾ ಇದ್ದೀರಾ ಅಂತ.
ರಾಜಕೀಯ ಬದಲಾಗೋದ್ರಿಂದ ನಮ್ಮ ಬದುಕಿನ ವ್ಯವಸ್ಥೆ ಕೂಡ ಬದಲಾಗುತ್ತೆ, ಸ್ಟೈಲ್ ಬದಲಾಗುತ್ತೆ, ಜೊತೆಗೆ ಪ್ರಕೃತಿನಲ್ಲಿ ಆಗುವಂತ ಅನಾಹುತಗಳು ಕೂಡ ಬದಲಾಗುತ್ತೆ. ಇವನ್ನೆಲ್ಲ ತಡೆಯೋ ಕೆಲಸ ರಾಜಕೀಯದಿಂದ ಮಾತ್ರ ಆಗುತ್ತೆ. ಅದಕ್ಕೋಸ್ಕರ ನಾನು ರಾಜಕೀಯದ ವಿಷಯಗಳನ್ನ ತಗೊಳ್ತಾ ಇರ್ತೀನಿ. ಹೇಗೆ ರಾಜಕೀಯಕ್ಕೂ ಪ್ಲಸ್ ಇದಕ್ಕೂ ಸಂಬಂಧ ಅಂತ ಕೆಲವಷ್ಟು ಜನಕ್ಕೆ ಡೌಟ್ ಬಂದ್ಬಿಡ್ಬೋದು. ಈಗ ಎಕ್ಸಾಂಪಲ್, ಯಾವುದೋ ಒಂದು ಯುದ್ಧನ ತಡೆಯೋ ಕೆಪಾಸಿಟಿ ರಾಜಕೀಯ ಅಂದ್ರೆ ಈ ರಾಜಕೀಯದಲ್ಲಿರುವಂತ ವ್ಯಕ್ತಿಗಳಿಗಿರುತ್ತೆ. ಈಗ ನಮ್ಮ ದೇಶದ ಮೇಲೆ ಏನೋ ಒಂದು ದಾಳಿ ಆಗುತ್ತೆ, ಅದನ್ನ ತಡೆಯೋ ಶಕ್ತಿ ಅವ್ರಿಗಿರುತ್ತೆ. ಅದಕ್ಕೋಸ್ಕರ ರಾಜಕೀಯದಲ್ಲಿರೋರು ಇಂಪಾರ್ಟೆಂಟ್ ಆಗ್ತಾರೆ. ಬೇಡ, ನೆಕ್ಸ್ಟ್ ನಮ್ಮ ರಾಜ್ಯದ ಲೆವೆಲ್ಗೆ ಮಾತಾಡೋದಾದ್ರೆ, ನಮ್ಮ ರಾಜ್ಯದಲ್ಲಿ ಏನೋ ಒಂದು ಕೆಲಸ ಮಾಡ್ತಾ ಇರ್ತಾರೆ. ಎಕ್ಸಾಂಪಲ್ ತಗೊಳ್ಳೋದಾದ್ರೆ, ಯಾವುದೋ ಒಂದು ಕೆಮಿಕಲ್ ಫ್ಯಾಕ್ಟ್ರಿನೂ ನಮ್ಮ ದೇಶಕ್ಕೆ ಬಂತು. ಆ ಕೆಮಿಕಲ್ ಫ್ಯಾಕ್ಟ್ರಿ ನಮ್ಮ ರಾಜ್ಯದಲ್ಲಿ ಓಪನ್ ಮಾಡೋದಕ್ಕೆ ಪರ್ಮಿಷನ್ ಕೊಟ್ಟರು. ಅದನ್ನ ಮಾಡೋದಕ್ಕೆ ಪರ್ಮಿಷನ್ ಕೊಡುವಾಗ ನಮ್ಮ ರಾಜ್ಯ ಸರ್ಕಾರದಲ್ಲಿರುವಂತ ವ್ಯಕ್ತಿಗಳು ದುಡ್ಡು ತಗೊಂಡ್ಬಿಟ್ಟು ಸುಮ್ಮನೆ ಪರ್ಮಿಷನ್ ಕೊಟ್ಬಿಟ್ರೆ ಅದರಿಂದ ಯಾವ ಗ್ಯಾಸ್ ರಿಲೀಸ್ ಆಗುತ್ತೋ ಗೊತ್ತಿಲ್ಲ, ಅದರಿಂದ ಎಷ್ಟು ಜನಕ್ಕೆ ಅನಾಹುತ ಆಗುತ್ತೋ ಗೊತ್ತಿಲ್ಲ. ಅವುಗಳನ್ನ ತಡೆಯೋ ಕೆಲಸ ರಾಜಕಾರಣದಲ್ಲಿರುವಂತ ವ್ಯಕ್ತಿಗಳು ಮಾಡ್ಬೋದು. ಸೇಫ್ಟಿ ಕೊಡುವಂತ ಕೆಲಸ ಮಾಡ್ಬೋದು. ಯಾರು ಜನ ಇಲ್ಲದೆ ಇರೋ ಜಾಗದಲ್ಲಿ ಅದಕ್ಕೆ ಪರ್ಮಿಷನ್ ಕೊಡ್ಬೋದು. ಜನ ಇರೋಂಥ ಜಾಗದಲ್ಲಿ ಅಕ್ಕಪಕ್ಕದಲ್ಲಿ ಅವ್ರ ಪರ್ಮಿಷನ್ ಕೇಳ್ತಾರೆ. ಕಾರಣ ಅಲ್ಲಿ ಕೆಲಸ ಮಾಡೋದಕ್ಕೆ ಜನ ಬೇಕು. ಯಾವುದೋ ದೇಶದಲ್ಲಿರೋ ಕಂಪ್ನಿಯವ್ರು ತಗೊಬಂದು ಈಗ ಚೆನ್ನೈ ಎಲ್ಲ ಸರೌಂಡಿಂಗ್ ಅಲ್ಲಿ ಎಲ್ಲೋ ಒಂದು ಕಡೆ ಲೆಡ್ ಆಸಿಡ್ ಬ್ಯಾಟ್ರಿ ಇಲ್ಲ ಬೇರೆ ಕಂಪ್ನಿ ಯಾವುದೋ ಒಂದು ದೊಡ್ಡ ಕಂಪ್ನಿ ಮಾಡ್ತಾ ಇರುವಂತ ಲಿಥಿಯಂ ಬ್ಯಾಟ್ರಿನ ಸ್ಕ್ರಾಪ್ ಮಾಡೋ ಯೂನಿಟ್ನ ನಮ್ಮ ದೇಶದಲ್ಲಿ ಮಾಡ್ತೀವಿ ಅಂತ ಯೋಚನೆ ಮಾಡ್ತಾರೆ ಅನ್ಕೊಳ್ಳಿ. ಅದರಿಂದ ಬರೋಂಥ ಎಫೆಕ್ಟ್ ಯಾರಿಗೆ ಇಂಪ್ಯಾಕ್ಟ್ ಆಗುತ್ತೆ? ಇಲ್ಲಿರುವಂತ ಜನಕ್ಕೆ ಇಂಪ್ಯಾಕ್ಟ್ ಆಗುತ್ತೆ. ಅದನ್ನ ತಡೆಯೋ ಕೆಲಸ ಯಾರು ಮಾಡ್ಬೋದು? ಜನ ಮಾಡ್ಬೋದು. ಬಿಟ್ರೆ ಅಲ್ಲಿರುವಂತ ಅಧಿಕಾರಿಗಳು, ರಾಜಕೀಯ ವ್ಯಕ್ತಿಗಳು ಮಾತ್ರ ಮಾಡ್ಬೋದು. ಅದಕ್ಕೋಸ್ಕರನೇ ರಾಜಕೀಯ, ಸಾಮಾಜಿಕ ಈ ವಿಷಯಗಳನ್ನೆಲ್ಲ ತಿಳ್ಕೊಳ್ಳೋದು ಅವಶ್ಯಕತೆ ಇದೆ. ಅದನ್ನ ಅರ್ಥ ಮಾಡ್ಕೋಬೇಕಷ್ಟೇ. ಕೆಲವಷ್ಟು ಜನ ಏನ್ ಈ ವಚನಗಳಲ್ಲಿ ವಿನಾಶ 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 ಹೇಳಿ ಎದುರಿಸ್ತಾ ಇರ್ತೀರ ಅಂತ, ಈ ವಚನಗಳಲ್ಲಿ ವಿನಾಶದ ಬಗ್ಗೆ ಇದೆ, ಬಟ್ ಆದ್ರೆ ಅದನ್ನ ಬಿಟ್ಟು ಜಾಸ್ತಿ ತಿಳ್ಕೊಳ್ಳುವಂತ ವಿಷಯಗಳು ಕೂಡ ಇದೆ. ಅದನ್ನ ತಿಳ್ಕೊಳ್ಳುವಂತ ಕೆಲಸ ಮಾಡಿ ಸ್ವಾಮಿ. ಯಾಕೆ ಎಲ್ಲಾನು ಒಂದೇ ತಟ್ಟೆನಲ್ಲಿಟ್ಟು ತೂಕ ಮಾಡ್ತೀರಾ? ಅದರಿಂದ ಸ್ವಲ್ಪ ಆಚೆಗೆ ಯೋಚನೆ ಮಾಡಿ. ಬಾವಿ ಕಪ್ಪೆ ಆಗಕ್ ಹೋಗ್ಬೇಡಿ ಅಂತ ಬ್ಯಾಡ್ ಕಮೆಂಟ್ಸ್ ಆಗ್ತಾರಲ್ಲ, ಅಂಥವ್ರಿಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹೇಳೇನು ಆಗ್ತೀನಿ ಅಂದ್ರೆ ನಿಮ್ಮ ಕರ್ಮ, ನೀವು ಹಾಕೊಳ್ಳಿ. ನನ್ನ ಕೆಲಸ ನಾವು ಮಾಡ್ತಾ ಇರ್ತೀನಿ. ತಿಳಿಸೋ ಕೆಲಸ ನಂದು, ತಗೊಳ್ಳೋದು ಬಿಡೋದು ನಿಮಗೆ ಬಿಟ್ಟಿದ್ದು. ಈಗ ಸದ್ಯಕ್ಕೆ ಕಾಲನಿರ್ಣಯ ಬುಕ್ಕಲ್ಲಿರುವಂಥ ಎಷ್ಟೋ ವಿಷಯಗಳು ಡಿಸ್ಕಸ್ ಮಾಡಿದ್ದೀನಿ. ಈಗ ರುದ್ರಸ್ವಾಮಿಗಳು ಬರೆದಿರುವಂಥ ವಿಷಯಗಳನ್ನ ಕಲೆಕ್ಟ್ ಮಾಡಿರೋ ವಿಷಯಗಳನ್ನ ನಿಮ್ಮ ಜೊತೆ ಚರ್ಚೆ ಮಾಡ್ತಾ ಹೋಗ್ತೀನಿ. ಚರ್ಚೆ ಅಲ್ಲ, ನಾನು ತಿಳಿಸ್ತಾ ಹೋಗ್ತೀನಿ. ಕಮೆಂಟ್ಸ್ ಒಳ್ಳೇದು ಹಾಕಿದ್ರು ನಾನು ಓದ್ತೀನಿ, ಕೆಟ್ಟದ್ದು ಹಾಕಿದ್ರು ಓದ್ತೀನಿ. ಆದರೆ ಇನ್ನು ಮುಂದೆ ಡಿಸೈಡ್ ಮಾಡಿರೋದು ಏನು ಅಂದರೆ, ಒಳ್ಳೆ ಕಮೆಂಟ್ಸ್ಗಳಿರೋದನ್ನ ಅರ್ಥಗಳನ್ನ ತಿಳ್ಕೊಳ್ಳೋ ಪ್ರಯತ್ನ ಮಾಡಿ ಬೇರೆ ಜನರಿಗೆ ಹೇಳೋವಂಥ ಕೆಲಸ ಮಾಡ್ತೀನಿ. ಕೆಟ್ಟ ಕಮೆಂಟ್ಸು ಹಾಕಿ ಅದರಿಂದ ನಾನು ತಿಳ್ಕೊಳ್ಳೋದಿರುತ್ತೆ ಅನ್ನೋ ತಿಳ್ಕೊಳ್ಳೋ ಕೆಲಸ ಮಾಡ್ತಾ ಇರ್ತೀನಿ. ಬೈಯೋರು ಬೇಕೇನೋ, ಬೈಯೋರು ಇಲ್ಲ ಅಂದ್ರೆ ನಾವು ಮಾಡೋ ತಪ್ಪುಗಳನ್ನೇ ನಾವು ಸರಿ ಅನ್ಕೊಂಡ್ಬಿಟ್ಟಿರ್ತೀವಿ. ಬೈಯೋರು ಬೈತಾ ಇರಿ, ಅದರಲ್ಲಿ ಇರುವಂಥ ಒಳ್ಳೆ ವಿಷಯಗಳನ್ನ ತಗೊಳ್ಳೋ ಕೆಲಸ ನಾವು ಮಾಡ್ತಾ ಇರ್ತೀನಿ. ಸದ್ಯಕ್ಕೆ ಮುಂದಿನ ಡಿಸ್ಕಷನ್ ರುದ್ರಸ್ವಾಮಿಗಳ ಕಾಲಜ್ಞಾನ. ಈ ವಿಷಯಗಳನ್ನ ಕೂಡ ಚನ್ನಬಸವಾನಂದ ಸ್ವಾಮೀಜಿಗಳು ಕಲೆಕ್ಟ್ ಮಾಡಿ ತಿಳಿಸಿದ್ದಾರೆ. ಇದರಲ್ಲಿರುವಂಥ ವಿಷಯಗಳನ್ನ ನಿಮಗೆ ತಿಳಿಸ್ತಾ ಹೋಗ್ತೀನಿ. ಬೇಕಾದ್ರೆ ಡೌಟ್ಗಳು ಬಂದರೆ ನೀವು ಉಳುವಿಗೂ ಹೋಗಿ ಒಂದೊಂದನ್ನ ಕ್ಲಾರಿಟಿ ಮಾಡ್ಕೋಬೋದು. ಎಷ್ಟೋ ಜನ ಹೋಗಿ ಕ್ಲಾರಿಟಿ ತೊಗೊಂಡಿದ್ದಾರೆ. ಅಂಥ ಕೆಲಸ ನೀವು ಮಾಡಿ ಅಲ್ಲಿರುವಂಥ ವಿಷಯಗಳನ್ನ ತಿಳ್ಕೊಳ್ತಾ ಹೋದಾಗ ಜೀವನ ಏನು ಅಂತ ಅರ್ಥ ಆಗುತ್ತೆ, ಬದುಕೋದು ಯಾವ ದಾರಿ ಅನ್ನೋದು ಗೊತ್ತಾಗುತ್ತೆ. ಆ ಕೆಲಸಗಳನ್ನ ನೀವು ಮಾಡಿ, ನನ್ನ ಕೆಲಸ ನಾನು ಮಾಡ್ತಾ ಇರ್ತೀನಿ. ಇನ್ನು ರುದ್ರಸ್ವಾಮಿಗಳ ಕಾಲಜ್ಞಾನದಲ್ಲಿ ಅವ್ರು ತಿಳಿಸಿರುವಂಥದ್ದು, ಹಮ್ಮಿನ ಮನುಜರು ಮುಂದಿನ್ನು ಕೆಟ್ಟಾರು ನೋಡಿರಣ್ಣ, ಚಳಿಯು ಘನವಾದೀತು ಆದರವು ಹೆಚ್ಚಿತು ನೋಡಿರಣ್ಣ, ಗಡಿಬಿಡಿ ಮಾಡ್ಯಾರು ಮತ್ತೊಬ್ಬರ ಗಂಟನ್ನು ಕೇಳಿರಣ್ಣ, ಚಿತ್ತ ಬಂದ ಹಾಗೆ ಚಟಪಟನೆ ಮಾಡ್ಯಾರು ನೋಡಿರಣ್ಣ, ಮುಂದಿನ ಸೂಚನೆ ಚೆನ್ನಾಗಿ ಹೇಳುವೆ ಕೇಳಿರಣ್ಣ, ಭೂಮಿ ಮೇಲ ವೃಕ್ಷ ಎಲ್ಲವೂ ಮುರಿದಾವು ನೋಡಿರಣ್ಣ ಅಂತ ರುದ್ರಸ್ವಾಮಿಗಳ ಕಾಲಜ್ಞಾನದಲ್ಲಿ ತಿಳಿಸ್ತಾರೆ. ಹಮ್ಮಿನ ಜನರು ಮುಂದಿನ್ನು ಕೆಟ್ಟಾರು ಅಂದ್ರೆ ಅಹಂಕಾರದ ಜನರು ಮುಂದೆ ಕೆಡ್ತಾರೆ. ಚಳಿ ಅನ್ನೋದು ಜಾಸ್ತಿ ಆಗುತ್ತೆ, ಆದರ ಅನ್ನೋದು ಹೆಚ್ಚಾಗುತ್ತೆ. ಆದರ ಅಂದ್ರೆ ವ್ಯಭಿಚಾರ ಅಂತ ನಾನು ಅನ್ಕೊಂಡಿದ್ದೀನಿ, ಬೇರೆ ಏನಾದರೂ ಇರ್ಬೋದೇನೋ ವರ್ಡ್ ನನಗೂ ಗೊತ್ತಿಲ್ಲ. ಅಂಥದ್ದು ಈಗ ಆಲ್ರೆಡಿ ನೋಡ್ತಾ ಇದ್ದೀವಿ. ವ್ಯಭಿಚಾರ ಅನ್ನೋದು ಎಲ್ಲಿ ಹೆಚ್ಚಾಗುತ್ತೋ ಆಗ ಕೆಟ್ಟದು ಅನ್ನೋದು ಆಗ್ತಾ ಹೋಗುತ್ತೆ ಅಂತ ಹೇಳ್ತಾರೆ. ಇದಕ್ಕೊಂದೇ ಒಂದು ಮಾತನ್ನು ಹೇಳಬೇಕು ಅಂದ್ರೆ, ಈಗ ಕೃಷ್ಣ ಪರಮಾತ್ಮ ಕೂಡ ಒಂದು ಮಾತನ್ನು ಹೇಳಿದ್ದಾರೆ ಭಗವದ್ಗೀತೆಯಲ್ಲಿ. ಅಧರ್ಮ ಅನ್ನೋದು ಜಾಸ್ತಿ ಆದಾಗ ಅದನ್ನ ನಾಶ ಮಾಡೋದಕ್ಕೆ ಯಾವುದೋ ಒಂದು ರೂಪದಲ್ಲಿ ನಾನು ಬರ್ತೀನಿ ಅಂತ. ಅದನ್ನ ನಂಬೋದಾದ್ರೆ ಈ ವಚನಗಳನ್ನು ನಂಬಲೇಬೇಕು. ಇಲ್ಲ ಅಂದ್ರೆ ಯಾವುದನ್ನು ನಂಬೇಡಿ, ಬಿಡಿ, ನಿಮ್ಮ ಇಷ್ಟ, ನಿಮ್ಮ ದಾರಿ, ಹೇಗ್ ಬೇಕಾದ್ರೂ ಬದುಕಿ. ನಾವು ಇದರಲ್ಲಿರೋ ವಿಷಯಗಳನ್ನ ತಿಳ್ಕೊಳ್ತಾ ಹೋಗೋಣ. ಒಂದು 4 ಜನ ನಾನು ಇದರಿಂದ ಅರ್ಥ ಮಾಡ್ಕೊಳ್ಳೋ ಕೆಲಸ ಮಾಡ್ತಾರೆ.
ಯಾವುದೋ ಒಂದು ಕೆಟ್ಟ ಕೆಲಸ ಮಾಡಬೇಕು ಅನ್ನೋವಾಗ, ಇಲ್ಲ ಅವ್ರಿಗೆ ಸಪೋರ್ಟ್ ಮಾಡಬೇಕು ಅನ್ನುವಾಗ, ಬೇಡ ನಾವು ಇದನ್ನ ಮಾಡಿದ್ರೆ ತಪ್ಪಾಗುತ್ತೆ, ನಾವು ಒಳ್ಳೆ ದಾರಿನಲ್ಲಿ ಮಾತ್ರ ಹೋಗ್ತೀವಿ ಅನ್ನೋ ಯೋಚನೆ ಮಾಡೋದಕ್ಕೆ ಒಬ್ಬನಾದ್ರೂ ಮಾಡ್ತಾನಲ್ಲ ಯೋಚನೆನ, ಅದಕ್ಕೋಸ್ಕರ ನನ್ನ ಕೆಲಸ ನಾನು ಮಾಡ್ತಾನೆ ಇರ್ತೀನಿ. ಇನ್ನ ಭೂಮಿ ಮೇಲಿನ ವೃಕ್ಷಗಳೆಲ್ಲ ಹಾಳಾಗಿ ಹೋಗ್ತವೆ ಅಂತ ಹೇಳ್ತಾರೆ. ಗಡಿಬಿಡಿ ಮಾಡ್ಯಾರು ಮತ್ತೊಬ್ಬರ ಗಂಟನ್ನು ಕೇಳಿರಣ್ಣ ಅಂತ ತಿಳಿಸ್ತಾರೆ. ಇಲ್ಲಿ ಕಳ್ಳತನದ ಬಗ್ಗೆ ಹೇಳಿರ್ಬೋದು, ಬೇರೆಯವರ ಗಂಟನ್ನ ಕಳ್ಳತನ ಮಾಡ್ತಾರೆ ಅಂತ ತಿಳಿಸಿದ್ದಾರೆ. ಸೀಮೆಗಳೆಲ್ಲ ಹಾಳಾಗಿ ಹೋದವು ಕೇಳಿರಣ್ಣ, ರಾಮನ ಕಾಳಗವು ಆದೀತು ಮರ್ತ್ಯದಿ ನೋಡಿರಣ್ಣ. ಭೂಮಿಯ ಮೇಲೆ ರಾಮನ ಕಾಳಗ ಆಗುತ್ತೆ ಅಂತ ತಿಳಿಸಿದ್ದಾರೆ. ರಾಮನ ಕಾಳಗ ಅಂದ್ರೆ ಆಲ್ರೆಡಿ ತ್ರೇತಾಯುಗದಲ್ಲಿ ಆಗಿರೋದು ಒಂದು ಕಾಳಗ, ಆದ್ರೆ ಈಗಾಗೋದು ರಾಮ ಜನ್ಮ ಭೂಮಿಗೆ ಕಾಳಗ ಅನ್ನೋದು ಆಯ್ತು. ಅದ್ರ ಬಗ್ಗೆನೂ ಕೂಡ ಆಗ್ಲೇ ತಿಳಿಸಿದ್ದಾರೆ. ವ್ಯೋಮಕೇಶನ ಭಕ್ತ ಶಿವಶರಣಾರು ಬರುವಾಗ ಕೇಳಿರಣ್ಣ, ಒನ್ನಿಗೆ ಒಮ್ಮನ ಧಾನ್ಯವು ಮಾರೀತು ನೋಡಿರಣ್ಣ. ಚಿನ್ನಕ್ಕೆ ಒಮ್ಮನ ಅಂದ್ರೆ ಕ್ವಾಂಟಿಟಿ ನನಗೆ ಗೊತ್ತಿಲ್ಲ, ಬಟ್ ಧಾನ್ಯನ ಮಾರ್ತಾರೆ ಚಿನ್ನಕ್ಕೆ ಈಕ್ವಲ್ ಆಗಿ ಅಂತ ತಿಳಿಸ್ತಾರೆ. ಅನ್ನವು ಕಾಣಾದೆ ಮನಿ ಮನಿ ತಿರುಗ್ಯಾರು ಕೇಳಿರಣ್ಣ, ಆಕಾಶ ಒದಗೀತು ಭೂಕಾಂತೆ ನಡುಗ್ಯಾಳು ಕೇಳಿರಣ್ಣ. ಈ ವಿಷಯಗಳ ಬಗ್ಗೆನೇ ತಿಳ್ಕೊಬೇಕಾಗಿರೋದು ನೀವು. ಅನ್ನ ಕಾಣದೆ ಮನೆ ಮನೆ ಅಲಿಯುವಂತ ಕಾಲ ಬರುತ್ತೆ ಜನಕ್ಕೆ. ಎಷ್ಟೋ ದೇಶದಲ್ಲಿದೆ, ನಾನು ಮೊನ್ನೆ ಕೂಡ ಒಂದು ಪ್ರೋಗ್ರಾಮ್ ಅಲ್ಲಿ ತಿಳಿಸಿದ್ದೀನಿ, ಮಣ್ಣು ತಿಂದು ಜನ ಬದುಕ್ತಾ ಇದ್ದಾರೆ ಅಂತ. ಅದ್ರ ಜೊತೆಗೆ ಅನ್ನ ಕಾಣದೆ ಅಲಿಯುವಂತ ಕಾಲ ಬರುತ್ತೆ ಅಂತಾನೆ ಇವರು ತಿಳಿಸಿರೋದು. ಆಕಾಶ ಅದರುತ್ತೆ ಭೂಕಾಂತೆ ನಡುಗುತ್ತೆ ಅಂತಾನು ತಿಳಿಸಿದ್ದಾರೆ. ಕುಹುಕಾರು ಬಂದಾರು ಕಡೆಯಾಟವಾದೀತು ನೋಡಿರಣ್ಣ, ಲೋಕಕ್ಕೆ ಮೀರಿದ ಚೋರರು ಬರುತ್ತಾರೆ ಕೇಳಿರಣ್ಣ. ಲೋಕನ ಮೀರಿಸುವಂತ ಕಳ್ಳರು ಬರ್ತಾರೆ ಅಂತ ತಿಳಿಸಿದ್ದಾರೆ. ಮಾರಾಟ ನಡೆಸ್ಯಾರು ಹೋರಾಟವಾದೀತು ನೋಡಿರಣ್ಣ, ದೊರೆಗಳು ಬಂದಾರು ದಂತಾವ ಮುರಿದಾರು ಕೇಳಿರಣ್ಣ. ಲೋಕಾವು ಹಚ್ಚೀತು ಕಿಚ್ಚಾಗಿ ಉರಿದೀತು ಕೇಳಿರಣ್ಣ ಅಂತ ತಿಳಿಸ್ತಾರೆ. ಲೋಕಗಳಲ್ಲಿ ಕಿಚ್ಚು ಬೆಂಕಿ ಅನ್ನೋದು ಜಾಸ್ತಿ ಆಗ್ತಾ ಹೋಗುತ್ತೆ, ಜನ ಹೊಡೆದಾಡ್ಕೊಂಡು ಸಹಾಯ ಜಾಸ್ತಿ ಆಗ್ತಾ ಹೋಗುತ್ತೆ. ದೊರೆಗಳು ಬರ್ತಾರೆ ಅಂತ ತಿಳಿಸ್ತಾರೆ. ದಂತಗಳನ್ನ ಮುರಿತಾರೆ, ಕೆಟ್ಟ ಕೆಲಸ ಮಾಡುವಂಥವ್ರ ಹಲ್ಲುಗಳನ್ನ ಮುರಿತಾರೆ ಅಂತ ಇವರು ತಿಳಿಸ್ತಾರೆ. ಇನ್ನು ನೆಕ್ಸ್ಟ್ ವಚನದಲ್ಲಿ ಇವರು ಹೇಳೋದು, ಹೆಮ್ಮಾಜಿ ಕಾವೇರಿ ಶ್ರೀರಂಗಪಟ್ಟಣದಲ್ಲಿ ಕೇಳಿರಣ್ಣ, ಚೆನ್ನವೀರ ವಸಂತನು ಹುಟ್ಟ್ಯಾನು ನೋಡಿರಣ್ಣ. ಕಾವೇರಿ ಶ್ರೀರಂಗಪಟ್ಟಣದ ತೀರದಲ್ಲಿ ಚೆನ್ನವೀರ ವಸಂತನು ಹುಟ್ಟ್ಯಾನು ಅಂತ ಇವ್ರು ಹೇಳ್ತಾರೆ. ಅಂದ್ರೆ ವೀರ ವಸಂತರಾಯ ಬರೋದನ್ನ ಇವರ ವಚನಗಳ ಮೂಲಕ ಇವರು ತಿಳಿಸ್ತಾರೆ. ಇನ್ನ ಜ್ಯೋತಿಷ್ಯ ಶಕುನವು ಸಟೆಯಾಗಿ ಓದಾವು ಕೇಳಿರಣ್ಣ, ಚಾತುರ್ಯ ಹೆಚ್ಚೀತು ಕಲಿಯುಗ ಧೂಳಗಿನ್ನು ನೋಡಿರಣ್ಣ. ಚಾತುರ್ಯ ಅನ್ನೋದು ಜಾಸ್ತಿ ಆಗುತ್ತೆ ಕಲಿಯುಗದ ಒಳಗೆ. ಜ್ಯೋತಿಷ್ಯ ಶಕುನ ಇದೆಲ್ಲ ಸುಳ್ಳು ಅನ್ನೋದು ಜಾಸ್ತಿ ಆಗ್ತಾ ಹೋಗುತ್ತೆ. ಛತ್ರಿಯ ನೆರಳಲ್ಲಿ ಎತ್ತೆಮ್ಮೆ ಮಾರಿಯಾರು ಕೇಳಿರಣ್ಣ, ಅತ್ತೆಗೆ ಸೊಸೆ ಅನ್ನೋದನ್ನ ಸೆಸೆ ಅಂತ ತಿಳಿಸಿದ್ದಾರೆ. ಬಂದು ಕಾಲಲ್ಲಿ ವದಿವಾಳು ಕೇಳಿರಣ್ಣ, ನಿತ್ಯ ನೇಮ ಜಪತಪಗಳ ಕೆಟ್ಟಾವು ಕೇಳಿರಣ್ಣ. ಇಲ್ಲಿ ಜಪ ತಪ ನಿತ್ಯ ನಿಯಮಗಳೆಲ್ಲ ಹೊರಟೋಗಿದೆ ಬಿಡಿ. ಅತ್ತೆಗೆ ಸೊಸೆಂದ್ರು ಕಾಲಲ್ಲಿ ಒದಿತಾ ಇರೋದನ್ನ ಎಷ್ಟೋ ವಿಡಿಯೋಗಳಲ್ಲಿ ನೀವು ಕೂಡ ನೋಡಿರ್ಬೋದು, ಅಂಥದ್ದೆಲ್ಲ ನಡೀತಾ ಇದೆ. ಛತ್ರಿಯ ನೆರಳಲ್ಲಿ ಎಮ್ಮೆನ ಮಾರ್ತಾರೆ ಅಂತ ತಿಳಿಸಿದ್ದಾರೆ. ನೋಡ್ಬೋದು, ಇದ್ರಲ್ಲಿರುವಂಥ ಇಂಪಾರ್ಟೆಂಟ್ ಮಾತ್ರ ನಾವು ಅರ್ಥ ಮಾಡ್ಕೋಬೇಕು. ಪ್ರಳಯದ ಬಗ್ಗೆನೇ ನಾನು ಹೇಳ್ತಾ ಇಲ್ಲ, ಎಲ್ಲ ವಿಷಯಗಳನ್ನು ತಿಳಿಸ್ತಾ ಇದ್ದೀನಿ. ಇದ್ರಲ್ಲಿ ಒಳ್ಳೇದು ಯಾವುದು ಕೆಟ್ಟದ್ದು ಯಾವುದು ಅದನ್ನ ತಿಳ್ಕೊಳ್ಳೋಂಥ ಕೆಲಸ ಮಾಡೋಣ. ಇಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ ಅನ್ನೋ ಹಾಗೆ ಅದನ್ನೇ ಇವರು ತಿಳಿಸಿರೋದು ಕೂಡ. ಆದಷ್ಟು ಇಷ್ಟು ಬೇಕೋ ಅಷ್ಟು ಸಂಪಾದನೆ ಮಾಡಿ, ಇಷ್ಟು ಬೇಕೋ ಅಷ್ಟು ಉಳಿಸ್ಕೊಳ್ಳಿ. ನಿಮ್ಮ ವಂಶಕ್ಕೆ ಇನ್ನೂ ಒಂದು 10 ತಲೆಮಾರ್ಗ ಆಗುವಷ್ಟು ಸಂಪಾದನೆ ಮಾಡಿ ಮೋಸ ಮಾಡಿ ಕೂಡಿಡೋ ಕೆಲಸ ಮಾಡಬೇಡಿ ಅನ್ನೋ ವಚನಗಳಲ್ಲಿ ತಿಳಿಸಿದ್ದಾರೆ. ಅದನ್ನ ಅರ್ಥ ಮಾಡ್ಕೊಳ್ಳೋ ಕೆಲಸ ಮಾಡಿ.